ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಫೋಟೋ ಮತ್ತು ವೀಡಿಯೋಗಳನ್ನು ಸೆಕ್ಯೂರ್ ಆಗಿ ಮಾಡ್ಕೊಳ್ಳೋದು ಹೇಗೆ ಗೂಗಲ್ ಫೋಟೋಸ್ನಲ್ಲಿ ಅಂತೇಳಿ ಈಗ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವೀಡಿಯೋಗಳನ್ನು ಮುಂದೆ ತರಲಿದ್ದೇನೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ವಾಟ್ಸಪ್ ಲಿಂಕ್ ಇರುತ್ತೆ, ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿಂದ ತಾವು ವಾಟ್ಸಪ್ ಚಾನಲ್ಗೆ ಭಾಗವಹಿಸ್ಬೋದು ಅಂತ ಹೇಳ್ತಾ, ಹಾಗಾದರೆ ಬನ್ನಿ ನಮ್ಮ ಫೋಟೋ ಮತ್ತು ವೀಡಿಯೋಸ್ಗಳನ್ನು ಹೇಗೆ ಸೆಕ್ಯೂರಾಗಿ ಇಟ್ಕೊಳ್ಳೋದು ನಮ್ಮ ಗ್ಯಾಲರಿಯಲ್ಲಿ ಅಂತೇಳಿ ನೋಡ್ಕೊಂಬರೋಣ. ಈ ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಅರ್ಥ ಆಗುತ್ತೆ, ಅರ್ಧ ನೋಡಿದರೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏನಾದರೂ ಡೌಟ್ಗಳಿದ್ದಲ್ಲಿ ಕಮೆಂಟ್ ಮೂಲಕ, ಹಾಗೆ ಗ್ರೂಪ್ನಲ್ಲಿ ಕೂಡ ನಮ್ಮ ಗ್ರೂಪ್ನಲ್ಲಿಯೂ ಕೂಡ ಕೇಳ್ಬೋದು. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಾವು ಕಮೆಂಟ್ ಮಾಡಿದರೆ ಅದಕ್ಕೆ ಉತ್ತರವನ್ನು ಖಂಡಿತ ನೀಡ್ತೇನೆ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ನಾವು ಫೋಟೋ ವೀಡಿಯೋಗಳನ್ನ ಸೆಕ್ಯೂರಾಗಿ ಇಡೋದು ಹೇಗೆ ಗ್ಯಾಲರಿಯಲ್ಲಿ ಅಂತೇಳಿ ನೋಡ್ಕೊಂಬರೋಣ. ಎಲ್ಲ ಮೊಬೈಲ್ನಲ್ಲಿ ಡಿಫಾಲ್ಟಾಗಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಇರುತ್ತೆ. ಓಕೆನಾ, ನಾನು ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಹೋಗ್ತೇನೆ. ಓಕೆ, ಗೂಗಲ್ ಫೋಟೋ ಒಳಗಡೆ ನನ್ನ ಸ್ಯಾಮ್ಸಂಗ್ ಆಗಿದ್ದರಿಂದ ಗೂಗಲ್ ಫೋಲ್ಡರ್ ಒಳಗಿದೆ. ಓಕೆ, ಫೋಟೋಸ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ. ಓಕೆ, ಇಲ್ಲಿ ಬಂದಮೇಲೆ ನಿಮಗೆ ಇಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಓಕೆನಾ, ನಾನು ಅದೆಲ್ಲ ತೋರಿಸಲ್ಲ. ಓಕೆನಾ, ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ಪ್ರೊಫೈಲ್ನ ತೋರಿಸುತ್ತೆ. ಅಂದರೆ ಸೈನ್ಡ್ ಇನ್ ಆ್ಯಸ್ ಅಂತೇಳಿ ನಿಮ್ಮ ಜಿಮೇಲ್ ಅಕೌಂಟೆಲ್ಲ ಹೇಳುತ್ತೆ. ಓಕೆನಾ, ಈ ರೀತಿಯಾಗಿ ಹೇಳುತ್ತೆ. ಈ ರೀತಿಯಾಗಿ ಹೇಳಿದ್ಮೇಲೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಇಲ್ಲಿ ಓಪನ್ ಆಗಿದೆ. ಇಲ್ಲಿಂದ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಏನು ಮಾಡಬೇಕು ಏನು ಅಂತ ಹೇಳ್ತೀನಿ ನನಗೆ. ಓಕೆ, ಫೋಟೋ ಸೆಟ್ಟಿಂಗ್ಸ್ ಇದ್ರ ಒಳಗೆ ಹೋಗೋಣ. ಓಕೆ, ಇದ್ರ ಒಳಗಡೆ ಬಂದಿದ್ದೀನಿ. ಶೇರಿಂಗ್ ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ನೀವು ಹಿಂಗೆ ಫೋಟೋ ಸೆಟ್ಟಿಂಗ್ಸ್ ಒಳಗಡೆ ಬಂದಮೇಲೆ ಇಲ್ಲಿ ಶೇರಿಂಗ್ ಅಂತ ಸಿಗುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ, ಪಾರ್ಟ್ನರ್ ಶೇರಿಂಗ್ ಅಂತ ಹೇಳಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದಮೇಲೆ ಇಲ್ಲಿ ಯಾವುದಾದ್ರೂ ಜಿಮೇಲ್ ಅಕೌಂಟ್ ಏನಾದರೂ ನಿಮಗೆ ಆ್ಯಡ್ ಆಗಿದ್ದರೆ, ಓಕೆನಾ, ನಿಮ್ಮ ಫೋಟೋ ವೀಡಿಯೋಗಳು ಅವರಿಗೆ ಶೇರ್ ಆಗ್ತಾ ಇರ್ತವೆ. ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಅಥವಾ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಓಕೆ, selected all time ready not selected since choose photos to share selected all photos not selected only photos containing your partner will be able to see where your shared photos were taken sharing is your chance to rank 60 select partner button. ಓಕೆನಾ, ಇದೇ ರೀತಿಯಾಗಿ ಸೆಲೆಕ್ಟ್ ಪಾರ್ಟ್ನರ್ ಅಂತೇಳಿ ಬರಬೇಕು. ಇದು ಬಿಟ್ಟು ಏನಾದರೂ ಬೇರೆ ಇಮೇಲ್ ಐ ಡಿ ಏನಾದರೂ ತೋರಿಸ್ತಾ ಇದ್ದರೆ ನಿಮ್ಮ ಒಂದು ಫೋಟೋ ವೀಡಿಯೋಗಳು ಅವರಿಗೆ ಶೇರ್ ಆಗ್ತಾ ಇರ್ತವೆ. ಹಾಗಾಗಿ ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಏನಾದರೂ ಆ ರೀತಿಯಾಗಿ ಏನಾದರೂ ಇದ್ದರೆ ಅದನ್ನು ನೀವು ನಿಲ್ಲಿಸಿ. ಓಕೆನಾ, ಫೋಟೋ ವೀಡಿಯೋಸ್ಗಳನ್ನು ಅವರಿಗೆ ಶೇರ್ ಮಾಡಿದರೆ, ಅಂದರೆ ನಿಮ್ಮ ಒಂದು ಪರ್ಸನಲ್ ಫೋಟೋ ವೀಡಿಯೋಗಳನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ಚೆಕ್ಔಟ್ ಮಾಡಿಕೊಂಡು ಫಸ್ಟ್ ನಿಮ್ಮ ಒಂದು ಗ್ಯಾಲರಿಯನ್ನು ಸೇಫಾಗಿ ಇಟ್ಕೊಳ್ಳಿ. ಓಕೆ, ಈಗ ಕೇಳ್ತಾ ಇದ್ದೀನಿ, ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಓಕೆನಾ, ಇಲ್ಲಿಂದ ಇಷ್ಟೇ. ಓಕೆನಾ, ಇಲ್ಲಿ ಯಾವುದಾದ್ರೂ ಜಿಮೇಲ್ ಐ ಡಿ ಏನಾದರೂ ನಿಮಗೆ ತೋರಿಸಿದೆ ಅಂದರೆ ಸೆಲೆಕ್ಟ್ ಪಾರ್ಟ್ನರ್ ಬದಲಾಗಿ ಯಾವುದಾದ್ರೂ ಒಂದು ಜಿಮೇಲ್ ಐ ಡಿ ಏನಾದರೂ ಇಲ್ಲಿ ಇದ್ದರೆ ಅವರೆಲ್ಲ ನಿಮ್ಮ ಫೋಟೋ ವೀಡಿಯೋಗಳನ್ನೆಲ್ಲ ಕದೀತಾ ಇರ್ತಾರೆ. ಓಕೆನಾ, ಹಾಗಾಗಿ ನಾನು ಇಲ್ಲಿಂದ ಬ್ಯಾಕ್ ಬರ್ತಾಯಿದ್ದೀನಿ. ನಂದು ಬ್ಯಾಕ್ ಬರ್ತಾ ಇದ್ದೀನಿ ಈಗ. ಓಕೆನಾ, ಯಾವುದೇ ಒಂದು ಇಮೇಲ್ ಐ ಡಿ ಏನು ಸೆಲೆಕ್ಟ್ ಆಗಿಲ್ಲ ಅಂದರೆ ಅಲ್ಲಿ ಎಲ್ಲ ಸೇಫಾಗಿ ಇದೆ. ನಿಮ್ಮದು ಕೂಡ ಇದೇ ರೀತಿಯಾಗಿ ತೋರಿಸ್ಬೇಕು. ಏನಾದರೂ ಬೇರೆ ರೀತಿ ಏನಾದರೂ ಇದ್ದರೆ ಅಂದರೆ ಇಮೇಲ್ ಐ ಡಿ ಏನಾದರೂ ತೋರಿಸ್ತಾ ಇದ್ದರೆ ಬೇರೆಯವ್ರದ್ದು, ಅದು ಅವರಿಗೆ ಶೇರ್ ಆಗ್ತಾ ಇರುತ್ತೆ ಅಂತ ಅರ್ಥ. ಓಕೆನಾ, ನಾನು ಬ್ಯಾಕ್ ಬರ್ತಾ ಇದ್ದೀನಿ ಇಲ್ಲಿಂದ. ಓಕೆ, ಎಕ್ಸಿಟ್ ಆ್ಯಂಡ್ ಡಿಸ್ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ನ ತೋರಿಸ್ಕೊಡ್ತೀನಿ. ನೀವು ಬ್ಯಾಕಪ್ ಮಾಡಬೇಕಪ್ಪ ಅಂತಂದರೆ, ಫೋಟೋ ವೀಡಿಯೋಸ್ಗಳನ್ನಾದರೂ ಗೂಗಲ್ ಅಕೌಂಟ್ಗೆ ಬ್ಯಾಕಪ್ ಮಾಡಬೇಕಂತಂದರೆ ನೀವು ಗೂಗಲ್ ಅಕೌಂಟ್ನಿಗೆ ಬ್ಯಾಕಪ್ ಮಾಡ್ಬೋದು. ಓಕೆನಾ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ಓಕೆನಾ, ಇಲ್ಲಿ ಬ್ಯಾಕಪ್ ಆಫ್ ಅಂತೇಳಿದೆ. ನಾನು ಬ್ಯಾಕಪ್ ಆಫ್ ಅಂತೇಳಿ ನಿಮಗೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡಿಕೊಂಡ್ರೆ ಎಲ್ಲ ನಿಮ್ಮ ಗೂಗಲ್ ಅಕೌಂಟಿಗೆ ಬ್ಯಾಕಪ್ ಆಗುತ್ತೆ ಫೋಟೋಸ್ ಆ್ಯಂಡ್ ವಿಡಿಯೋ. ಓಕೆನಾ, ನಿಮ್ಮೊಂದು ಫೋಟೋಸ್ ವಿಡಿಯೋ ಎಲ್ಲ ಸೆಕ್ಯೂರ್ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದೆ. ನೀವು ಬೇಕಾದ್ರೆ ಇದನ್ನು ಆನ್ ಮಾಡ್ಕೋಬೋದು. ನಾನು ಆಫ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಷ್ಟ ಆಗಿತ್ತು ಈ ವಿಡಿಯೋ. ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ
ಈಗಿನ ಕಾಲದಲ್ಲಿ ಹ್ಯಾಕರ್ಸ್ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಹ್ಯಾಕ್ ಮಾಡ್ತಾರೋ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಒಂದು ಅದರಲ್ಲಿ ಶೇರಿಂಗ್ನಲ್ಲಿ ಏನಾದರೂ ಬೇರೆ ಇಮೇಲ್ ಐ ಡಿ ಇದೆಯಾ ಅಥವಾ ಇಲ್ಲ ಅಂಥೇಳಿ ನೀವು ತಿಳ್ಕೊಳ್ಳಿ. ಓಕೆನಾ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೆ ಯಾರು ನೋಡಿದಿರೋ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.